ಇನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಯಲ್ಲಿ ತ್ಯಾಗದ ಮಾತ್ಯಾಕೆ? ಅಧಿಕಾರ ಹಂಚಿಕೆ ಚರ್ಚೆಯ ಹೊತ್ತಲ್ಲಿ ಸಿದ್ದು ಪದತ್ಯಾಗದ ಮಾತನಾಡಿದ್ದಾರೆ. ಹಂಗ್ಯಾಕಂದ್ರು ಸಿದ್ದಣ್ಣ ಎನ್ನುವಂತಹದ್ದು ಈಗ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಇನ್ನು ಸಿಎಂ ಕುರ್ಚಿ ಅಥವಾ ಏನು ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ನಡೀತಾ ಇರುವಂತಹ ಹೊತ್ತಲ್ಲೇ ಸ್ವತಃ ಸಿದ್ದರಾಮಯ್ಯರ ಒಂದು ಹೇಳಿಕೆ ಈಗ ಇಡೀ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಅಧಿಕಾರ ಹಂಚಿಕೆ ಚರ್ಚೆಯ ಹೊತ್ತಲ್ಲಿ ಸಿದ್ದರಾಮಯ್ಯ ಪದತ್ಯಾಗದ ಮಾತನಾಡಿದ್ರ. 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಈ ಹಿಂದೆ ಮಾತನಾಡಿದ್ರು. ಜೊತೆಗೆ ರಾಜಣ್ಣ ಸಮರ್ಥನೆ ಮಾಡ್ಕೊಂಡ್ರು. ಅದಾದ ನಂತರ ಸಿದ್ದರಾಮಯ್ಯರ ಸಾಕಷ್ಟು ಪರಮಾಪ್ತ ಸಚಿವರೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯರೇ 5 ವರ್ಷ ಮುಂದುವರಿತಾರೆ ಅಂತ ಹೇಳ್ತಾ ಇದ್ರು. ಆದರೆ ಅವೆಲ್ಲದರ ನಡುವೆ ಈಗ ಮಾತನಾಡಿರುವಂತಹ ಸಿದ್ದರಾಮಯ್ಯರ ಆ ಒಂದು ಹೇಳಿಕೆಯ ಸಾಲುಗಳು ಸಖತ್ ಸಂಚಲನ ಮೂಡಿಸ್ತಾ ಇದೆ. ಪದತ್ಯಾಗದ ಮಾತನಾಡಿದ್ದಾರೆ ಸಿದ್ದರಾಮಯ್ಯ. ಸಿಎಲ್ಪಿ ಮೀಟಿಂಗ್ನಲ್ಲಿ ಸಿದ್ದು ಪದತ್ಯಾಗದ ಮಾತು. ಶಾಸಕರ ಮುಂದೆ ಸಿಎಂ ಸಿದ್ದರಾಮಯ್ಯ ಹೀಗೆ ಹೇಳಿದ್ಯಾಕೆ? ಸಿಎಲ್ಪಿ ಸಭೆಯಲ್ಲಿ ಯಾವತ್ತೂ ಹೇಳದ ಮನುಷ್ಯ, ಯಾವತ್ತೂ ಮಾತನಾಡದಂತಹ ಸಿಎಂ ಪದತ್ಯಾಗದ ಬಗ್ಗೆ ಮಾತನಾಡುವಾಗ ಅಲ್ಲಿ ಸ್ವಾಭಾವಿಕವಾಗಿ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸುತ್ತಾ ಒಂದು ಹೇಳಿಕೆ. ಅಧಿಕಾರ ಹಂಚಿಕೆ ಚರ್ಚೆ ಒಂಥರ ಬೆಂಕಿ ಥರ ಈಗ ಚರ್ಚೆ ಆಗ್ತಾ ಇದೆ. ಆ ಹೊತ್ತಲ್ಲಿ ಪದತ್ಯಾಗದ ಮಾತು, ಪವರ್ ಶೇರಿಂಗ್ ಚರ್ಚೆಯ ಬೆನ್ನಲ್ಲೇ ಸಿದ್ದು ಇದಂತಹ ಹೇಳಿಕೆ, ಸಿದ್ದರಾಮಯ್ಯರ ಹೇಳಿಕೆ ಅದು. ತ್ಯಾಗದ ಮಾತನ್ನು ಹೇಳಿ ವಿರೋಧಿ ಬಣವನ್ನ ಸಕ್ರಿಯರನ್ನಾಗಿಸಿದಂತಹ ಸಿದ್ದರಾಮಯ್ಯ ಕುರ್ಚಿಗಾಗಿ ಟೆಂಪಲ್ ರನ್ ಮಾಡಿದ್ದ ಡಿಕೆಗೆ ಹಾಗಾದ್ರೆ ಒಲಿಯುತ್ತಾ ಸಿಎಂ ಪಟ್ಟಕ್ಕಾಗಿ ನಾನಾ ಸರ್ಕಸ್ ಮಾಡಲಾಗ್ತಾ ಇತ್ತು. ನಿನ್ನೆ ನಡೆದಿದ್ದ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಮಾತನ್ನಾಡಿದ್ದಾರೆ. ತ್ಯಾಗದ ಮಾತುಗಳನ್ನು ಆಡಿ ಸಿಎಂ ಎಲ್ಲರನ್ನ ಗೊಂದಲದಲ್ಲಿಟ್ಟಿದ್ದಾರೆ. ಎಲ್ಲರನ್ನೂ ಕೂಡ ತರ ಕಾಂಪ್ಲಿಕೇಟೆಡ್ ಪಾಲಿಟಿಕ್ಸ್ ಆಯ್ತಿದ್ದು. ತ್ಯಾಗದ ಅಸ್ತ್ರ ಹೂಡಿ ತಮ್ಮ ಬೆಂಬಲಿಗರಿಗೂ ಹೆಚ್ಚು ಮಾತನಾಡದಂತೆ ಎಚ್ಚರಿಕೆ ಕೊಟ್ರ. ಅಗತ್ಯ ಬಿದ್ದರೆ ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಬೇಕು ಎಂದು ಸಂದೇಶವನ್ನು ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಿರೋಧಿ ಬಣಕ್ಕೆ ಸಂದೇಶ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಪಕ್ಷದ ಪವರ್ ಶೇರಿಂಗ್ ಚರ್ಚೆಯ ಬೆನ್ನಲ್ಲೇ ಒಂಥರ ಇದು ಸಿಡಿಮದ್ದಿನ ಹೇಳಿಕೆ. ಇದು ಪದತ್ಯಾಗದ ಮಾತನಾಡಿದ್ದಾರೆ ಸಿಎಲ್ಪಿ ಸಭೆಯಲ್ಲಿ. ಒಂದು ಕಡೆ ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಾ ಇದ್ರು ಅಧಿಕಾರ ಶೇರಿಂಗ್ ಬಗ್ಗೆ, ಅಂದರೆ ಪವರ್ ಶೇರಿಂಗ್ ಬಗ್ಗೆ, ಅಧಿಕಾರ ಹಂಚಿಕೆಯ ಬಗ್ಗೆ. ಅವರಿಗೂ ಕೂಡ ಸ್ವಾಭಾವಿಕ ರಾಜಕಾರಣಿಗಳು ಒಂದೊಂದು ಸ್ಥಾನಕ್ಕಾಗಿ ಹಂಬಲಿಸುವಂತಹದ್ದು ಸಹಜ. ಸೊ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ನಾನಾ ವೇದಿಕೆಗಳಲ್ಲಿ ಈ ಪವರ್ ಶೇರಿಂಗ್ ಹಂಚಿಕೆ ಬಗ್ಗೆ ಮಾತನಾಡ್ತಾ ಇದ್ರು. ಹೈಕಮಾಂಡ್ ನಾಯಕರು ಮಾತನಾಡಿದ್ದಾರೆ, ಪವರ್ ಶೇರಿಂಗ್ ಬಗ್ಗೆ ಹೇಳಿದ್ದಾರೆ, ನಾನು ಅದನ್ನು ರಿವೀಲ್ ಮಾಡೋದಿಲ್ಲ, ಹಾಗೆ ಹಿಂಗೆ ಅಂತ ಹೇಳಿ ಸಾಕಷ್ಟು ಬಾರಿ ಇಂಡೈರೆಕ್ಟೆಡ್ಲಿ ಅವರು ತಮ್ಮ ಆಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಈ ಒಂದು ಸಿದ್ದರಾಮಯ್ಯರ ಪದತ್ಯಾಗದ ಹೇಳಿಕೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯರ ಗಮನಕ್ಕೂ ಕೂಡ ಈ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿರಬಹುದಾ, ಈ ಅಭಿಪ್ರಾಯ ಚರ್ಚೆ ಆಗಿರಬಹುದಾ ಎನ್ನುವಂತಹ ಹಿಂಟು ಕೊಡೋ ರೀತಿಯಲ್ಲಿತ್ತು ಅವರ ಹೇಳಿಕೆ. ಪಕ್ಷದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಾಕಷ್ಟು ಬಾರಿ ಪದತ್ಯಾಗ ಮಾಡಿದ್ದಾರೆ ಅನ್ನುವಂತಹ ಒಂದು ಉದಾಹರಣೆಗಳನ್ನು ಕೊಡೋ ಮೂಲಕ ಪದತ್ಯಾಗಕ್ಕೆಲ್ಲರೂ ಸಿದ್ಧರಾಗಿ ನಾನು ಸಿದ್ಧರಾಗಿದ್ದೀನಿ ಎನ್ನುವಂತಹ ಸುಳಿವನ್ನು ಕೊಟ್ರ ಸಿದ್ದರಾಮಯ್ಯ ಎನ್ನುವಂತಹ ಚರ್ಚೆಗೆ ಗ್ರಾಸವಾಗಿದೆ ಈ ಒಂದು ಸಿಎಂ ಸಿದ್ದರಾಮಯ್ಯರ ಹೇಳಿಕೆ.